ನಮಸ್ತೆ ಕರ್ನಾಟಕ. ನೀವು ನೋಡುತ್ತಿದ್ದೀರಾ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನೆಲ್. ಕರ್ನಾಟಕದ ಇತಿಹಾಸ. ಕರ್ನಾಟಕವು ದಕ್ಷಿಣ ಭಾರತದಲ್ಲಿದೆ. ಅನೇಕ ರಾಜವಂಶಗಳು ಕರ್ನಾಟಕವನ್ನು ಆಳಿವೆ ಮತ್ತು ವಿವಿಧ ರಾಜವಂಶಗಳ ಆಳ್ವಿಕೆಯಿಂದಾಗಿ ರಾಜ್ಯವು ವಿಭಿನ್ನ ಸಂಸ್ಕೃತಿಗಳು ಮತ್ತು ಮೌಲ್ಯಗಳಿಂದ ಶ್ರೀಮಂತವಾಯಿತು. ಈ ಬ್ಲಾಗ್ನಲ್ಲಿ ನಾವು ಕರ್ನಾಟಕದ ಇತಿಹಾಸವನ್ನು ಅನ್ವೇಷಿಸುತ್ತೇವೆ ಮತ್ತು ವಿವಿಧ ಕರ್ನಾಟಕ ಸರ್ಕಾರಿ ಪರೀಕ್ಷೆಗಳಿಗೆ ಅವರು ಒಳಗೊಳ್ಳಬೇಕಾದ ಪ್ರಮುಖ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ಅಭ್ಯರ್ಥಿಗಳಿಗೆ ಸಹಾಯವಾಗುತ್ತದೆ. ಕರ್ನಾಟಕ ಇತಿಹಾಸ ಪೂರ್ವ ಯುಗದಲ್ಲಿ ಭಾರತದ ಇತರ ಭಾಗಗಳಿಗೆ ಹೋಲಿಸಿದರೆ ರಾಜ್ಯದ ಸಂಸ್ಕೃತಿಯು ವಿಶಿಷ್ಟವಾಗಿತ್ತು. ಈ ನಾಗರಿಕತೆಯು ಆಫ್ರಿಕಾದ ಇತಿಹಾಸಪೂರ್ವ ಸಂಸ್ಕೃತಿಯನ್ನು ಹೋಲುತ್ತದೆ. ಕರ್ನಾಟಕದ ಜನತೆಗೆ ಕಬ್ಬಿಣದ ಬಳಕೆಯ ಬಗ್ಗೆ ಅರಿವಿತ್ತು. ಕರ್ನಾಟಕದ ಆರಂಭಿಕ ಇತಿಹಾಸದಲ್ಲಿ ಮೌರ್ಯರು ಮತ್ತು ನಂದರು ರಾಜ್ಯವನ್ನು ಆಳಿದರು. ಕರ್ನಾಟಕದಲ್ಲಿ ಮೌರ್ಯರ ಪತನದ ನಂತರ ಅವರ ಸ್ಥಾನಕ್ಕೆ ಬಂದ ರಾಜವಂಶವು ಸುಮಾರು 300 ವರ್ಷಗಳ ಕಾಲ ಆಳಿದ ಶಾತವಾಹನರು. ಅವರು ಆಂಧ್ರಪ್ರದೇಶ, ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ನಿಯಂತ್ರಣವನ್ನು ಹೊಂದಿದ್ದರು. ತೆಲುಗು ಮತ್ತು ಕನ್ನಡ ಮತ್ತು ತೆಲುಗು ಭಾಷೆಗಳು ಅವರ ಆಳ್ವಿಕೆಯಲ್ಲಿ ಬೆಳೆದವು. ಕಂಚಿಯ ಪಲ್ಲವರು ತಮ್ಮ 300 ವರ್ಷಗಳ ಆಳ್ವಿಕೆಯ ನಂತರ ಅಧಿಕಾರಕ್ಕೆ ಬಂದರು. ಬನವಾಸಿಯ ಕದಂಬರು ಮತ್ತು ಕೋಲಾರದ ಗಂಗರು ಪಲ್ಲವರ ಆಳ್ವಿಕೆಯನ್ನು ಕೊನೆಗೊಳಿಸಿದರು. ಇದು ಪಶ್ಚಿಮ ಗಂಗಾ ರಾಜವಂಶ ಮತ್ತು ಕದಂಬ ರಾಜವಂಶವು ರಾಜ್ಯದ ರಾಜಕೀಯ ಸ್ವಾತಂತ್ರ್ಯಕ್ಕೆ ಕಾರಣವಾಯಿತು. ಮಧ್ಯಕಾಲೀನ ಕರ್ನಾಟಕದ ಇತಿಹಾಸದಲ್ಲಿ ಅನೇಕ ರಾಜ್ಯಗಳು ಮತ್ತು ಸಾಮ್ರಾಜ್ಯಗಳು ಬಂದು ಹೋಗಿವೆ. ಕದಂಬ ರಾಜವಂಶ 325 ರಿಂದ 540 ರವರೆಗೆ ಆಳ್ವಿಕೆ. ಮಯೂರಶರ್ಮನು ಅಸ್ತಿತ್ವಕ್ಕೆ ತಂದ ಕದಂಬ ರಾಜವಂಶವು ರಾಜ್ಯದ ಮೊದಲ ರಾಜವಂಶವಾಗಿದೆ. ಅವರು ಕೊಂಕಣ ಮತ್ತು ಉತ್ತರ ಕರ್ನಾಟಕವನ್ನು ಆಳಿದರು. ಕನ್ನಡವನ್ನು ಆಡಳಿತ ಭಾಷೆಯಾಗಿ ಅವರು ಬೆಳೆಸಿದರು. ಅವರು ಚಿನ್ನದ ನಾಣ್ಯಗಳನ್ನು ಅಭಿವೃದ್ಧಿಪಡಿಸಿದ ಕಾರಣ ಕರ್ನಾಟಕದ ವಾಸ್ತುಶಿಲ್ಪದ ಇತಿಹಾಸಕ್ಕೆ ಅವರು ಪ್ರಮುಖ ಕೊಡುಗೆ ನೀಡಿದ್ದಾರೆ. ಅವರು 200 ವರ್ಷಗಳ ಕಾಲ ಆಳಿದರು. ಪಶ್ಚಿಮ ಗಂಗಾ ರಾಜವಂಶ 325 ರಿಂದ 999 ರವರೆಗೆ ಆಳ್ವಿಕೆ. ಗಂಗಾ ರಾಜವಂಶವು ಮೊದಲು ಕೋಲಾರದಿಂದ ಆಡಳಿತ ನಡೆಸಿತು, ಆದರೆ ಅಂತಿಮವಾಗಿ ತಲಕಾಡಿಗೆ ಸ್ಥಳಾಂತರಗೊಂಡಿತು. ದಕ್ಷಿಣ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡು ಭಾಗಗಳೆಲ್ಲವೂ ಅವರ ನಿಯಂತ್ರಣದಲ್ಲಿತ್ತು. ಇಂದಿನ ಒಡಿಶಾ ಎಂದು ಕರೆಯಲ್ಪಡುವ ನಂತರದ ವರ್ಷಗಳಲ್ಲಿ ಕಳಿಂಗವನ್ನು ಆಳಿದ ಪೂರ್ವ ಗಂಗಾ ರಾಜವಂಶದಿಂದ ತನ್ನನ್ನು ಪ್ರತ್ಯೇಕಿಸಲು ಈ ರಾಜವಂಶವನ್ನು ಪಶ್ಚಿಮ ಗಂಗಾ ಎಂದು ಕರೆಯಲಾಗುತ್ತದೆ. ಶ್ರವಣಬೆಳಗೊಳದಲ್ಲಿರುವ ಗೋಮಟೇಶ್ವರ ಪ್ರತಿಮೆಯು ವಿಶ್ವದ ಅತಿ ಎತ್ತರದ ಏಕಶಿಲೆಯಾಗಿದೆ ಮತ್ತು ಇದು ಅತ್ಯಂತ ಪ್ರಸಿದ್ಧ ಗಂಗಾ ವಾಸ್ತುಶಿಲ್ಪ ಎಂದು ಪರಿಗಣಿಸಲಾಗಿದೆ. ಗಂಗಾ ರಾಜವಂಶವು ಸುಮಾರು 700 ವರ್ಷಗಳ ಕಾಲ ಆಳಿತು. ಅವರು ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಅಡಿಯಲ್ಲಿ 10ನೇ ಶತಮಾನದ ಅಂತ್ಯದವರೆಗೆ ಆಳಿದರು. ಬಾದಾಮಿ ಚಾಲುಕ್ಯರ ರಾಜವಂಶ 500 ರಿಂದ 757 ವರೆಗೆ ಆಳ್ವಿಕೆ. ಪುಲಕೇಶಿನ್ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಅವರನ್ನು ಬಾದಾಮಿ ಚಾಲುಕ್ಯರೆಂದು ಕರೆಯಲಾಗುತ್ತಿತ್ತು ಮತ್ತು ಅವರು ವಾತಾಪಿಯಿಂದ ಆಳಿದರು. ಅವರು ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಪಂಚಗಳಿಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ದಕ್ಷಿಣ ಭಾರತದ ರಾಜಕೀಯ ಭೂದೃಶ್ಯವನ್ನು ಸಣ್ಣ ರಾಜ್ಯಗಳಿಂದ ದೊಡ್ಡ ಸಾಮ್ರಾಜ್ಯಗಳಾಗಿ ಪರಿವರ್ತಿಸಿದರು. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಹೆಚ್ಚಿನ ಭಾಗಗಳು, ಹಾಗೆಯೇ ಒಡಿಶಾ, ಮಧ್ಯಪ್ರದೇಶ, ಗುಜರಾತ್ ಮತ್ತು ಆಂಧ್ರಪ್ರದೇಶದ ವಿಭಾಗಗಳು ಇವರಿಂದ ಆಳಲ್ಪಟ್ಟವು. ರಾಷ್ಟ್ರಕೂಟ ರಾಜವಂಶ 757 ರಿಂದ 973 ವರೆಗೆ ಆಳ್ವಿಕೆ. ದಂತಿದುರ್ಗ ವಥ ಅಥವಾ ದಂತಿವರ್ಮನು ರಾಷ್ಟ್ರಕೂಟ ರಾಜವಂಶವನ್ನು ಪ್ರಾರಂಭಿಸಿದನು. ಅವರ ಆಳ್ವಿಕೆಯಲ್ಲಿ ಕುಲವು ಚಾಲುಕ್ಯ ಕೀರ್ತಿವರ್ಮ ದದ ಅನ್ನು ಪದಚ್ಯುತಗೊಳಿಸಿತು ಮತ್ತು ಆಧುನಿಕ ಕರ್ನಾಟಕದ ಗುಲ್ಬರ್ಗಾ ಪ್ರದೇಶದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿತು. ಈ ರಾಜವಂಶವು ಇಡೀ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಮತ್ತು ಆಂಧ್ರಪ್ರದೇಶ, ಮಧ್ಯಪ್ರದೇಶ ಮತ್ತು ತಮಿಳುನಾಡಿನ ಗಣನೀಯ ಭಾಗಗಳಲ್ಲಿ ಆಳ್ವಿಕೆ ನಡೆಸಿತು. ಸಿಲ್ಸಿಲಾತ್ ಅಲ್ ತವಾರಿಕ್ ಎಂಬ ಅರೇಬಿಕ್ ಪಠ್ಯದ ಪ್ರಕಾರ ರಾಷ್ಟ್ರಕೂಟರನ್ನು ಜಗತ್ತಿನ 4 ಪ್ರಮುಖ ಸಾಮ್ರಾಜ್ಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ನಂತರ ಈ ರಾಜವಂಶಕ್ಕೆ ಮಾನ್ಯಖೇಟದ ರಾಷ್ಟ್ರಕೂಟರು ಎಂಬ ಹೆಸರನ್ನು ನೀಡಲಾಯಿತು. ರಾಷ್ಟ್ರಕೂಟರು ಎಲ್ಲೋರಾದಲ್ಲಿ ವಿಶ್ವಪ್ರಸಿದ್ಧ ಕೈಲಾಸ ದೇವಾಲಯವನ್ನು ನಿರ್ಮಿಸಿದರು. ಇಂಪೀರಿಯಲ್ ಕರ್ನಾಟಕದ ಯುಗ ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಅವಧಿ ಎಂದು ವ್ಯಾಖ್ಯಾನಿಸಲಾಗಿದೆ. ಕಲ್ಯಾಣ ಚಾಲುಕ್ಯ 973 ರಿಂದ 1198 ರವರೆಗೆ ಆಳ್ವಿಕೆ. ರಾಷ್ಟ್ರಕೂಟರನ್ನು ಸೋಲಿಸಿದ ನಂತರ ಕಲ್ಯಾಣದ ಚಾಲುಕ್ಯರು ಪ್ರಾಬಲ್ಯಕ್ಕೆ ಏರಿದರು. ಕಲ್ಯಾಣ ಚಾಲುಕ್ಯ ರಾಜವಂಶವನ್ನು ಪಶ್ಚಿಮ ಚಾಲುಕ್ಯ ರಾಜವಂಶ ಎಂದು ಕರೆಯುತ್ತಾರೆ.
ಅವರ ದೊರೆ ಕೈ ಸೋಮೇಶ್ವರನು ಇಂದು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಎಂದು ಕರೆಯಲ್ಪಡುವ ಕಲ್ಯಾಣದಲ್ಲಿ ತನ್ನ ರಾಜಧಾನಿಯನ್ನು ಸ್ಥಾಪಿಸಿದನು. ಈ ರಾಜವಂಶವು ಇಡೀ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯವನ್ನು ಮತ್ತು ಆಂಧ್ರಪ್ರದೇಶ, ಮಧ್ಯಪ್ರದೇಶ ಮತ್ತು ತಮಿಳುನಾಡಿನ ಕೆಲವು ಭಾಗಗಳನ್ನು ಆಳಿತು. ಚಾಲುಕ್ಯರು ಕಲೆ ಮತ್ತು ವಾಸ್ತುಶಿಲ್ಪದ ಪ್ರೇಮಿಗಳಾಗಿದ್ದರು ಮತ್ತು ಅವರ ಆಳ್ವಿಕೆಯಲ್ಲಿ ಕರ್ನಾಟಕದಲ್ಲಿ ಸಾಹಿತ್ಯವು ಪ್ರವರ್ಧಮಾನಕ್ಕೆ ಬಂದಿತು. ಇಟಗಿಯ, ಈಗ ರಾಯಚೂರು ಜಿಲ್ಲೆ, ಮಹಾದೇವ ದೇವಾಲಯವು ಚಾಲುಕ್ಯರ ಅತ್ಯುತ್ತಮ ರಚನೆಯೆಂದು ಪರಿಗಣಿಸಲ್ಪಟ್ಟಿದೆ. ಸೇವನ ರಾಜವಂಶ 1198 ರಿಂದ 1312 ರವರೆಗೆ ಆಳ್ವಿಕೆ. ಕಲ್ಯಾಣ ಚಾಲುಕ್ಯ ವಂಶದ ಶಕ್ತಿ ಕಡಿಮೆಯಾದಾಗ ಸೇವನ ವಂಶವು ಪ್ರಾಬಲ್ಯಕ್ಕೆ ಏರಿತು. ಅವರು ದೇವಗಿರಿಯಲ್ಲಿ ತಮ್ಮ ರಾಜಧಾನಿಯನ್ನು ಹೊಂದಿದ್ದರಿಂದ ಈ ರಾಜವಂಶವನ್ನು ಇಂದು ಮಹಾರಾಷ್ಟ್ರದ ದೌಲತಾಬಾದ್ ಎಂದು ಕರೆಯಲ್ಪಡುವ ದೇವಗಿರಿಯ ಸೇನ ಅಥವಾ ಯಾದವರು ಎಂದು ಕರೆಯುತ್ತಾರೆ. ಸೇವನ ವಂಶದ ಸ್ಥಾಪಕ ದುಲಪ್ರಹಾರ. ಉತ್ತರ ಕರ್ನಾಟಕ, ಆಂಧ್ರಪ್ರದೇಶದ ವಿಭಾಗಗಳು ಮತ್ತು ಮಹಾರಾಷ್ಟ್ರದ ಹೆಚ್ಚಿನ ಭಾಗಗಳು ಅವರ ನಿಯಂತ್ರಣದಲ್ಲಿವೆ. ಮಹೋನ್ನತ ಗಣಿತಜ್ಞ ಭಾಸ್ಕರಾಚಾರ್ಯ, ಪ್ರಸಿದ್ಧ ತತ್ವಜ್ಞಾನಿ ಹೇಮಾದ್ರಿ ಮತ್ತು ಶ್ರೇಷ್ಠ ಸಂಗೀತ ಬರಹಗಾರ ಶಾರ್ಂಗದೇವ ಅವರು ಇತಿಹಾಸದಲ್ಲಿ ರಾಜವಂಶದ ಖ್ಯಾತಿಗೆ ಕೊಡುಗೆ ನೀಡಿದ್ದಾರೆ. ರಾಜವಂಶವನ್ನು ಅಂತಿಮವಾಗಿ ದೆಹಲಿಯ ಸುಲ್ತಾನ ಅಲ್ಲಾ ಉದ್ದೀನ್ ಖಿಲ್ಜಿ ಮತ್ತು ಅವನ ಸೇನಾಪತಿ ಮಲ್ಲಿಕಾಫರ್ ಉರುಳಿಸಿದರು. ಲೇಖನವು ನಿಮಗೆ ಕರ್ನಾಟಕ ಇತಿಹಾಸದ ಬಗ್ಗೆ ಸೂಕ್ತ ಮಾಹಿತಿಯನ್ನು ನೀಡಿದೆ ಎಂದು ನಾವು